ಸೂತ್ರ 2. ಕರ್ಮ ಶುಕ್ಲ ಅಕೃಷ್ಣಂ ಯೋಗಿನಸ್ತ್ರಿವಿಧಂ ಮಿತರೇಷಾಂ. ಪದಗಳ ವಿಭಾಗ. ಕರ್ಮ ಅಶುಕ್ಲ ಅಕೃಷ್ಣ ಯೋಗಿನಃ ತ್ರಿವಿಧಂ ಇತರೇಷಾಂ. ಕರ್ಮ ಅಂದರೆ ಜೀವನ ನಿರ್ವಹಣೆಗಾಗಿ ಮಾಡುವಂತಹ ಕೆಲಸಗಳು. ಅಶುಕ್ಲ ಅಂದರೆ ಒಳ್ಳೆಯದು ಅಲ್ಲ. ಅಕೃಷ್ಣ ಅಂದರೆ ಕೆಟ್ಟದ್ದು ಅಲ್ಲ. ಯೋಗಿನಃ ಅಂದರೆ ಯೋಗ ವಿದ್ಯೆಯನ್ನು ಸಾಧನೆ ಮಾಡಿಕೊಂಡಿರುವಂತಹ ವ್ಯಕ್ತಿ. ತ್ರಿವಿಧಂ ಅಂದರೆ 3 ಬಗೆಯ. ಇತರೇಷಾಂ ಅಂದರೆ ಬೇರೆಯವರು, ಅಂದರೆ ಯೋಗಿಗಳನ್ನು ಬಿಟ್ಟು ಉಳಿದವರು. ಭಾವಾರ್ಥ: ಯೋಗಿಗಳು ಮಾಡುವಂತಹ ಕರ್ಮಗಳು ಅಶುಕ್ಲ ಮತ್ತು ಅಕೃಷ್ಣ ಎಂಬುದಾಗಿ 2 ವಿಧವಾಗಿದೆ. ಅಂದರೆ ಅವರಿಗೆ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ ಎನ್ನುವುದು ಯಾವುದೂ ಇರುವುದಿಲ್ಲ, ಅಂದರೆ ಅವರಿಗೆ ಪರಿಗಣನೆಗೆ ಬರುವುದಿಲ್ಲ. ಇತರೇಷಾಂ ಅಂದರೆ ಯೋಗಿ ಅಲ್ಲದವರಿಗೆ, ಅಂದರೆ ಅಷ್ಟಾಂಗ ಯೋಗವನ್ನು ಸಾಧನೆ ಮಾಡದೇ ಇರುವಂತಹ ವ್ಯಕ್ತಿಗಳಿಗೆ ತ್ರಿವಿಧಂ ಅಂದರೆ 3 ರೀತಿಯಾದಂತಹ ಕರ್ಮ ಇದೆ. ಒಳ್ಳೆಯ ಕರ್ಮಕ್ಕೆ ಶುಕ್ಲ ಕರ್ಮವೆಂದು, ಕೆಟ್ಟ ಕರ್ಮಕ್ಕೆ ಕೃಷ್ಣ ಕರ್ಮವೆಂದು, ಮೂರನೆಯದು ಮಿಶ್ರಿತ ಫಲ ಕೊಡುವಂತಹ ಮಿಶ್ರಿತ ಕರ್ಮ. ಸೂತ್ರ 8. ತತಸ್ತದ್ವಿಪಾಕಾನುಗುಣಾನಾಮೇವಾಭಿವ್ಯಕ್ತಿರ್ವಾಸನಾನಾಂ. ಪದಗಳ ವಿಭಾಗ. ತತಃ ತತ್ ವಿಪಾಕ ಅನುಗುಣಾನಾಂ ಅಭಿವ್ಯಕ್ತಿ ವಾಸನಾನಾಂ. ತತಃ ಅಂದರೆ ಆನಂತರ, ಅಂದರೆ ಇಂದಿನ ಸೂತ್ರದಲ್ಲಿ ಈ ಎಲ್ಲ ಪ್ರಜ್ಞಾಸ್ತರಗಳಲ್ಲಿ ಅವನು ದಾಟಿದ ಮೇಲೆ, ತತ್ ಅಂದರೆ ಅದು, ಅಂದರೆ ಪ್ರಾರಬ್ಧ ಕರ್ಮದಿಂದ ಉಂಟಾಗುವಂತಹ ಸಂಭಾವ್ಯತೆ. ವಿಪಾಕ ಅಂದರೆ ಪರಿಣಾಮ. ಅನುಗುಣ ಅಂದರೆ ಅನುಸಾರವಾಗಿ, ಅದಕ್ಕೆ ತಕ್ಕಂತೆ. ಏವ ಅಂದರೆ ಹಾಗೆಯೇ. ಅಭಿವ್ಯಕ್ತಿ ಅಂದರೆ ಪ್ರಕಟಗೊಳ್ಳುವಂಥದ್ದು. ವಾಸನಾನಾಂ ಅಂದರೆ ಸ್ವಭಾವ ಹಾಗೂ ಗುಣಗಳು. ಭಾವಾರ್ಥ: ಈ ಸೂತ್ರದಲ್ಲಿ ಯೋಗಿ ಶ್ರೇಷ್ಠನಿಗೆ ಮಹರ್ಷಿ ಪತಂಜಲಿಯವರು ಯಾವ ರೀತಿ ಮಳೆಯು ಬರುವಾಗ ಅದರ ಮುನ್ಸೂಚನೆಯಂತೆ ನಾವು ಕೊಡೆಗಳ ತಯಾರಿಗಳನ್ನು ಮಾಡಿಕೊಳ್ಳುತ್ತೇವೆ. ಅಂದರೆ ಇಲ್ಲಿ ಸಂಚಿತ ಕರ್ಮದಿಂದ ಬರುವಂತಹ ಪ್ರಾರಬ್ಧತೆ, ಅದರಿಂದ ಆಗುವಂತಹ ಸಂಭಾವ್ಯತೆಯು ಈ ಯೋಗಿ ಶ್ರೇಷ್ಠನಿಗೆ ಮೊದಲೇ ತಿಳಿದು ಅದಕ್ಕೆ ಅನುಗುಣವಾಗಿ ಅದನ್ನು ನಿವಾರಿಸಿಕೊಳ್ಳಬಹುದಾದಂತಹ ಪ್ರಜ್ಞೆಯು ಈ ಯೋಗಿ ಶ್ರೇಷ್ಠನಿಗೆ ಬರುತ್ತದೆ ಎಂಬುದು ಈ ಸೂತ್ರದಲ್ಲಿ ತಿಳಿಸಿರುತ್ತಾರೆ.